ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನೀವೇನಾದರೂ ನೋಂದಾಯಿತ ರೈತರಾಗಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ನೇಹಿತರೆ, 19ನೇ ಕಂತಿನ ಹಣಕ್ಕೋಸ್ಕರ ಫೈನಲ್ ಪಟ್ಟಿನೂ ಕೂಡ ತಯಾರು ಮಾಡ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ದಿವಸಗಳಲ್ಲಿ ನಿಮ್ಮ ಖಾತೆಗೆ 19ನೇ ಕಂತಿನ ಹಣ ಜಮಾವಣೆ ಆಗುತ್ತೆ. ಅಲ್ಲಿ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಮತ್ತು ಯಾರೆಲ್ಲ ಇನ್ಎಲಿಜಿಬಲ್ ಇದ್ದೀರಿ ಆ ಲಿಸ್ಟ್ಗಳನ್ನು ಕೂಡ ಅಲ್ಲಿ ನಾನು ಮುಂದೆ ತೋರಿಸ್ತೀನಿ, ನೀವು ಸಂಪೂರ್ಣವಾಗಿ ನೋಡ್ಬೋದು. ಸ್ನೇಹಿತರ, ವರ್ಷಕ್ಕೆ 3 ಕಂತುಗಳಲ್ಲಿ ತಲಾ 2,000ದಂತೆ 6,000 ರೂಪಾಯಿ ಅಮೌಂಟ್ನ ಕೇಂದ್ರ ಸರ್ಕಾರವು ರೈತರಿಗೆ ಆರ್ಥಿಕ ನೆರವು ನೀಡುವ ಸಲುವಾಗಿ ಈ ಯೋಜನೆ ಜಾರಿ ತಂದಿದೆ. ನೀವು ಇಲ್ಲಿ ಲೀಸ್ಟ್ ಚೆಕ್ ಮಾಡಬೇಕು ಅಂದರೆ ನಾನು ಇವಾಗ ಯಾವ್ದಾದ್ರು ಸರ್ಚ್ ಬಾರ್ಗೆ ಹೋಗಿ ಫ್ರೂಟ್ಸ್ PM ಕಿಸಾನ್ ಅಂತ ಟೈಪ್ ಮಾಡಬೇಕಾಗತ್ತೆ. ಅಲ್ಲಿ ಫಸ್ಟ್ ಆಪ್ಷನ್ ಓಪನ್ ಆಗ್ತದೆ, ಫ್ರೂಟ್ಸ್ PM ಕಿಸಾನ್ ಅಂತ. ಅಲ್ಲಿ fruitspmk.karnataka.gov.in ಅಂತ ಇರುತ್ತೆ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆನೆ ಸ್ಥಿತಿ ಪರಿಶೀಲಿಸಿ ಅನ್ನೋ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಇಲ್ಲಿ ಪಕ್ಕದಲ್ಲಿ ವರದಿಗಳು ಅಂತ ಇದೆ. ಆಪ್ಷನ್ನಲ್ಲಿ ಕೆಳಗಡೆ ಬಂತು ಅಂದರೆ ಘೋಷಿಸಿದ ರೈತರ ಪಟ್ಟಿ ಅಂತ ಇದೆ, ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಅಲ್ಲೂ ಕೂಡ ನೀವು ನಿಮ್ಮ ಜಿಲ್ಲೆ, ಹಾಗೆಯೇ ನಿಮ್ಮ ತಾಲೂಕು, ಹಾಗೆಯೇ ನಿಮ್ಮ ಹೋಬಳಿ, ಹಾಗೆಯೇ ಅಂತಿಮವಾಗಿ ಗ್ರಾಮ, ಆ 4 ಪಟ್ಟಿಲಿ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂಡಿದ ನಂತರ ಇಲ್ಲಿ ವೀಕ್ಷಿಸು ಅಂತ ಇದೆ, ಇದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಫೈನಲ್ ಆದ ಪಟ್ಟಿ ಇಲ್ಲಿ ಶೋ ಆಗ್ತದೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಅಪ್ರೂವ್ಡ್ ಎಸ್ ಅಂತ ಇರುತ್ತೆ. ಹಾಗೆ ಒಂದು ವೇಳೆ ರಿಜೆಕ್ಟ್ ಆಗಿತ್ತು ಅಂದರೆ ನಿಮ್ಮದು ನೋ ಅಂತ ಇರುತ್ತೆ. ಆ ಪಟ್ಟಿಲಿ ನಿಮ್ಮದು ಎಸ್ ಇದೆಯಾ, ಅಪ್ರೂವ್ಡ್ ಆಗಿದೆಯಾ, ಪ್ರತಿಯೊಂದು ತೋರಿಸುತ್ತೆ. ತಾಲೂಕು, ಹೋಬಳಿ, ಗ್ರಾಮ, PMKID ಸ್ಥಿತಿ, PM ಕಿಸಾನ್ಗೆ ಲಾಗಿದೆ ಅಂತ ಬಂದರೆ ಎಸ್ ಅಂತ ಇರಬೇಕು ಅಲ್ಲಿ. ಹಾಗೆ ಇವರಿಂದ ಘೋಷಿಸಲಾಗಿದೆ, ನಿಮ್ಮದು ಕೃಷಿ ಇಲಾಖೆಯಿಂದ ಘೋಷಿಸಲಾಗಿದೆಯಾ, ಇಲ್ಲ ನಾಡ್ ಕಚೇರಿಯಿಂದ ಆಗಿದೆಯಾ, ಹಾಗೆಯೇ ನಿಮ್ಮದು ಕ್ಯಾಸ್ಟ್ ವರ್ಗ ಯಾವುದಕ್ಕೆ ಸೇರಿದೆ, ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗ್ತದೆ. ನೀವಿಲ್ಲಿ ನೋಡ್ಬೋದು. ನಿಮ್ಮ ಹೆಸರಿನ ಜೊತೆಗೆ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ನೆರೆಹೊರೆಯ ರೈತರ ಪಟ್ಟಿನೂ ಕೂಡ ನೀವು ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ವೀಕ್ಷಣೆ ಮಾಡ್ಬೋದು. ಸ್ನೇಹಿತರೆ, ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡು ನೀವು ಕೆಳಗಡೆ ಬಂತು ಅಂದರೆ ಇಲ್ಲಿ ನಾನು ತುಂಬ ಜನರುಗಳು ತೋರಿಸ್ತೀನಿ, ನೀವು ನೋಡ್ಬೋದು. ನೋ ಅಂತ ಇದೆ ಅಂದರೆ ಅಲ್ಲಿ ಅಪ್ರೂವ್ಡ್ PM ಕಿಸಾನ್ಗೆ ಕಳಿಸಲಾಗಿದೆ ಅಂತ ಇದೆ, ಅಲ್ಲಿ ನೋಡ್ಬೋದು ನೀವು. ನೋ ಅಂತ ಇದೆ, ಇಂಥ ಫಾರ್ಮರ್ಗಳಿಗೆ ಹಣ ಬರಲ್ಲ. ಹಾಗೆಯೇ ತುಂಬ ಜನರ ಪಟ್ಟಿಗಳು ಕೂಡ ಇಲ್ಲಿದೆ ನೋ ಅಂತ. ಆ ರೀತಿ ಬಂತು ಅಂದರೆ ಅವ್ರದ್ದು PM ಕಿಸಾನ್ಗೆ ಫೈಲ್ನ ಕಳಿಸಲಾಗಿಲ್ಲ ಅಂತ ಅರ್ಥ. ಏನಾದ್ರು ನಿಮ್ಮದು ಕೂಡ ಆ ರೀತಿ ಇದೆಯಾ ಒಂದ್ಸರಿ ಈ ರೀತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇದು ಅಂತಿಮ ಪಟ್ಟಿ ಆಗಿರ್ತದೆ. ಸ್ನೇಹಿತರೆ, ಇಲ್ಲಿ ಒಂದು ವೇಳೆ ನಿಮ್ದೇನಾದರೂ ನೋ ಅಂತ ಇತ್ತು ಅಂದರೆ ನೀವು ಕೃಷಿ ಇಲಾಖೆಗೆ ಹೋಗಿ ನೀವು ಅಲ್ಲಿ ಏನು ಕಾರಣಕ್ಕೋಸ್ಕರ ನೋ ಅಂತ ಇದೆ ಅಂತೇಳಿ ನೀವು ಅಲ್ಲಿ ಎಂಕ್ವೈರಿನ ಮಾಡಬೇಕಾಗತ್ತೆ. ಹಾಗೆಯೇ ತುಂಬ ಜನರಿಗೆ ಅಪ್ಲಿಕೇಶನ್ ರಿಟರ್ನ್ ಆಪರೇಟರ್ ಅಂತ ಬಂದಿರುತ್ತೆ, ಹಾಗೆಯೇ PM ಕಿಸಾನ್ಗೆ ನೋ ಅಂತ ಬಂದಿರುತ್ತೆ. ಈ ರೀತಿ ಸ್ನೇಹಿತರೆ, ನೀವು ನಿಮ್ಮ ಮೊಬೈಲಲ್ಲೂ ಕೂಡ ನಾನು ಹೇಳೋ ರೀತಿ ನಿಮ್ಮ PM ಕಿಸಾನ್ಗೆ ಅರ್ಜಿ ಕಳಿಸಲಾಗಿದೆಯಾ ಇಲ್ಲ ರಿಜೆಕ್ಟ್ ಆಗಿದೆಯಾ ಅಂತ ಈ ರೀತಿ ಚೆಕ್ ಮಾಡ್ಕೋಬೋದು. ಹಾಗೆಯೇ ಸ್ನೇಹಿತರೆ, ನೀವು ಏನಾದರೂ PM ಕಿಸಾನಲ್ಲಿ ಏನಾದರೂ ಹಣ ಬರೋದೇನಾದ್ರು ಸ್ಟಾಪ್ ಆಗಿದ್ರೆ ಅದಕ್ಕೆ ಏನಾದ್ರು ಯಾವ ರೀತಿ ನೀವು ಪರಿಹಾರನ ಕಂಡ್ಕೋಬೇಕು ಅಂತೇಳಿ ನಮ್ಮ ಚಾನಲಲ್ಲಿ ತುಂಬ ವೀಡಿಯೋಗಳಿದೆ. ಹಾಗೆಯೇ ನಾನು PM ಕಿಸಾನ್ ಸಂಬಂಧಪಟ್ಟಂಗೆ ಹೊಸದಾಗಿ ಇನ್ನೂ ಯಾರೆಲ್ಲ ಅರ್ಜಿ ಹಾಕಿಲ್ಲ ಅವರು ಸೆಲ್ಫಾಗಿ ನಿಮ್ಮ ಮೊಬೈಲಲ್ಲೂ ಕೂಡ ಯಾವ ರೀತಿ ಅರ್ಜಿನ ಸಲ್ಲಿಕೆ ಮಾಡಬೇಕು ಅಂತ ಆ ವಿಡಿಯೋನೂ ಕೂಡ ನಮ್ಮ ಚಾನಲಲ್ಲಿ ಸಿಗುತ್ತೆ. ನೀವು ಇಲ್ಲಿ ತನಕ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. PM ಕಿಸಾನಲ್ಲಿ ಯಾವುದೇ ರೈತರದ್ದು ಹಣ ಬಂದಿಲ್ಲದೆ ಇರ್ಬೋದು, ಹಾಗೆಯೇ ಯಾವ್ದಾದ್ರು ರೈತರಿಗೆ ಬಂದು ಮಧ್ಯಂತರದಲ್ಲಿ ಹಣ ಸ್ಟಾಪ್ ಆಗಿರ್ಬೋದು, ಅಂಥ ರೈತರುಗಳಿಗೂ ಏನೇನೆಲ್ಲ ಸ್ಟೆಪ್ಗಳನ್ನ ಫಾಲೋಅಪ್ ಮಾಡಿ ಹಣ ತರಿಸ್ಕೋಬೇಕು ಅಂತೇಳಿ ಸಂಪೂರ್ಣ ಮಾಹಿತಿನ ಕೊಟ್ಟಿರ್ತೀನಿ. ಅದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಸ್ನೇಹಿತರೆ, ಇದಿಷ್ಟು ಮಾಹಿತಿ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.